ನಮ್ಮ ಎದುರುಗಡೆ ಬಂದಿದ್ದು ವಿಶೇಷ RSS ಸಂಘಟನೆ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಇನ್ನೊಂದು ವಿಷಯ ಗ್ರಾಮ ಪಂಚಾಯಿತಿ ಬಸಂತಪುರ ಬಗ್ಗೆ ಎರಡು ವಿಷಯನ ಮಾತಾಡೋದು ತಮ್ಮ ಬಂದಿದ್ದೀನಿ. ನಮ್ಮ ಜಿಲ್ಲೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು RSS ಬಗ್ಗೆ ಬ್ಯಾನ್ ಮಾಡಬೇಕಂತ ಮಾತನ್ನು ಕೂಡ ಅವರು ಏನಪ್ಪ ಅಂದರೆ ಪ್ರಸ್ತಾವ ಮಾಡಿದ್ದಾರೆ. ಬ್ಯಾನ್ ಮಾಡಬೇಕು ಮಾಡಿ. ಬಟ್ ಪ್ರಿಯಾಂಕ ಖರ್ಗೆ ಅವರು ಇದು ಗೊತ್ತಿಲ್ಲ. RSS ಸ್ಟಾರ್ಟ್ ಆಗಿ 100 ವರ್ಷ ಆಯಿತು. RSS ಸ್ಥಾಪನೆ ಆಗಿದ್ದು ನಾಗ್ಪುರದಲ್ಲಿ 1925ರಲ್ಲಿ. ಇವತ್ತಿಗೆ 100 ವರ್ಷ ಆಯಿತು. ಸ್ಥಾಪನೆ ಮಾಡಿದ್ದು ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ಈ RSS ಸಂಘಟನೆ ದೇಶದಲ್ಲಿ ಅನೇಕ ದೇಶಗಳಲ್ಲಿ ಕೂಡ ಸಂಘಟನೆಗಳಿದೆ. RSS ನಮ್ಮ ಭಾರತ ದೇಶ ಒಂದೇ ಅಲ್ಲ, ಅನೇಕ ದೇಶಗಳಲ್ಲಿ ಇದೆ. ಎಕ್ಸಾಂಪಲ್ ಆಗಿ ಕೀನ್ಯಾದಲ್ಲಿ ಕೂಡ ಈ ಒಂದು ಹಿಂದೂ ಪರ ಸಂಘಟನೆ ಕರೀತಾರೆ. ಅದು ಭಾರತ ದೇಶದ ಹಿಂದೂ ಸಂಘಟನೆ ಅಂತ ಕರೀತಾರೆ. ಇನ್ನು ಅನೇಕ ದೇಶಗಳಲ್ಲಿ ಹಿಂದೂ ಪರ ಸಂಘ, ವಿಶ್ವ ಸಂವಾದ ಸಂಘ, ಬೇರೆ ಬೇರೆ ದೇಶಗಳಲ್ಲಿ ಭಾರತ ದೇವಿ ಭೂಮಿ ಎಂದು ಕರೀತಾರೆ. ಎಲ್ಲ ದೇಶದಲ್ಲಿ ಭಾರತ ದೇಶಕ್ಕೆ ಪವಿತ್ರವಾದ ಭೂಮಿ ಅಂತ ಭಾರತ ದೇಶ ಕರೀತಾರೆ. ನಮ್ಮ ದೇಶಕ್ಕೆ ಬರ್ತಾರೆ. ಮತ್ತು ಈ ನಮ್ಮ ಇಂಥ ಒಂದು RSS ಸಂಘಟನೆಯಲ್ಲಿ ಕೆಲಸ ಮಾಡೋರು ಯಾರಪ್ಪ ಅಂತ ಹೇಳಿದ್ರೆ ಆನೆಸ್ಟಾಗಿ ದುಡಿತಕ್ಕಂಥವ್ರು, ದೇಶ ನಮ್ಮದು, ದೇಶ ರಕ್ಷಣೆ ಮಾಡ್ತಕ್ಕಂಥ ಕೆಲಸ, ದೇಶದ ಒಳ್ಳೆ ಮಾಡ್ತಕ್ಕಂಥ ಕೆಲಸ. ಈ ದೇಶವನ್ನು ದುಶ್ಮನರು ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಬಂದರೆ ಅವ್ರಿಗೇನಪ್ಪ ಓಡಿಸ್ಬೇಕಂತ ಕೆಲಸ, ಶತ್ರುಗಳು ನಮ್ಮ ದೇಶ ವೈರಿಯಾದ ಅವ್ರಿಗೇನಪ್ಪ ಹಿಂದೆ ಓಡಿಸೋ ಕೆಲಸ RSS ಸಂಘಟನೆ ಮಾಡ್ತಾಯಿದೆ. RSS ಸಂಘಟನೆ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಅನೇಕ ಎಲ್ಲ ಸಮಾಜದವರು ಕೂಡ RSS ಸಂಘಟನೆ ಇದ್ದಾರೆ. ಇಂಥ ಸಂಘಟನೆಯ ಪ್ರಿನ್ಸಿಪಲ್ ಗೊತ್ತಿಲ್ಲಾರ್ದೇ, ಇಂಥ ಸಂಘಟನೆಯ ಮೂಲ ಉದ್ದೇಶವನ್ನು ಗೊತ್ತಿಲ್ಲಾರ್ದೇ ಪ್ರಿಯಾಂಕ ಖರ್ಗೆ ಅವರು ಈ ಥರದ ಮಾತಾಡೋದು ಸರಿಯಲ್ಲ. ಮಂತ್ರಿಯಾಗಿ, ಕ್ಯಾಬಿನೆಟ್ ಮಂತ್ರಿಯಾಗಿ ಈ ಥರ ಬ್ಯಾನ್ ಮಾಡ್ತೀವಿ ಅಂತ ಹೇಳೋದು ಸರಿಯಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಅಪ್ಪರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ RSS ಶಿಬಿರಕ್ಕೆ ನಮ್ಮ ವಿಸಿಟ್ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆನಕಿಪಲ್ಲಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಬಂದು ಬೈಕ್ಗಳನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಜನರಿಗೆ ಅಂತ ಮಾಹಿತಿ ಬಂದ ಮೇಲೆ ನಮ್ಮ ಅಧಿಕಾರಿಗಳು ತಕ್ಷಣ ಬೆನಕಿಪಲ್ಲಿ ಗ್ರಾಮಕ್ಕೆ ಹೋಗಿ ಆ ವ್ಯಕ್ತಿ ಯಾರಿದ್ದಾರೆ ಅವರು ಹಿಡ್ಕೊಂಡು ಅವ್ರದ್ದು ವಿಚಾರಣೆ ಮಾಡ್ತಾರೆ. ನೀವು ಯಾರಿದ್ದೀರಾ ಮತ್ತು ಯಾವ ಕಾರಣಕ್ಕಾಗಿ ಬೈಕ್ಸ್ ಎಲ್ಲ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರಾ ಅಂತ ಸ್ವಲ್ಪ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ, ನನಗೆ ಬಸಯ್ಯ ಸ್ವಾಮಿ ಅಂತ ಒಬ್ಬರು ನನಗೆ ಮಾರಾಟ ಮಾಡಲಿಕ್ಕೆ ಬೈಕ್ಗಳನ್ನು ಕೊಟ್ಟಿದ್ರು. ಅವ್ರಿಗೆ ಒಬ್ಬರು ವ್ಯಕ್ತಿ ಅವರು ಫ್ರೆಂಡ್ ಯಾರಿದ್ದಾರೆ ಅವರು ಕಳ್ತನ ಮಾಡಿಕೊಂಡು ಬಸಯ್ಯ ಕೊಟ್ಟಾಗ ಬಸಯ್ಯ ಅವರು ನನ್ನ ಕೈ ಕೊಟ್ಟು ಮಾರಾಟ ಮಾಡಲಿಕ್ಕೆ ಕೊಟ್ಟಿದ್ರು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಮಾಹಿತಿ ಪಡೆದುಕೊಂಡು PSI ಗಂಗಮ್ಮ ಚಿಂಚೋಳಿ ಪೊಲೀಸ್ ಠಾಣೆಯವರು ಈ ಸಂಬಂಧ ಒಂದು ದೂರ